ಗೈಸ್, ಬಿಕಾಮ್ ಅಥವಾ ಬಿಬಿಎ, ಓಕೆನಾ, ಬಿಕಾಮ್ ಮತ್ತೆ ಬಿಬಿಎಗೆ ನಮಗೆ ಮೆಷರ್ಮೆಂಟ್ ಆಫ್ ಸ್ಕ್ಯೂನೆಸ್ ಅನ್ನೋ ಒಂದು ಚಾಪ್ಟರ್ ಇದೆ. ಇದು ಎಷ್ಟು ಈಸಿ ಚಾಪ್ಟರ್ ಅಂತ ಹೇಳಿದ್ರೆ, ಸರ್ ಯಾಕೆ ಸರ್ ಈ ಚಾಪ್ಟರ್ ಈಸಿ ಅಂತ ಹೇಳ್ತಿದ್ದಾರೆ ಅಂದ್ರೆ, ನೋಡಿ ಯಾರ್ಯಾರಿಗೆ ಮೀನ್ ಬರುತ್ತೆ, ಯಾರ್ಯಾರಿಗೆ ಮೋಡ್ ಬರುತ್ತೆ, ಯಾರ್ಯಾರಿಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ, ಅವರೆಲ್ಲರೂ ಕೂಡ ಈಸಿಯಾಗಿ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ನ ಮಾಡೋದು ಬಹಳ ಬಹಳ ಸುಲಭ. ಯಾಕೆಂದ್ರೆ ಮೀನ್ ಬರುತ್ತೆ, ಮೋಡ್ ಬರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಇವೆರಡು ಬಂದ್ಮೇಲೆ ಇನ್ನೇನಿದೆ, ಈಸಿಯಾಗಿ ಮಾಡಿ ಸಾಕ್ಬಿಡ್ಬೋದು. ಕರೆಕ್ಟಾ? ಹಾಗಾದ್ರೆ ನಾವು ಈ ಪ್ರಾಬ್ಲಮ್ ನ ಹೆಂಗ್ ಮಾಡೋದು ನೋಡಿ. ಇದು ಬಿಕಾಮ್ ಬಿಬಿಎದು 2025 ಕ್ವಶನ್ ಪೇಪರ್, ಸುಮಾರು 12 ಮಾರ್ಕ್ಸ್ ಇದೆ. ಇದು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅವ್ರಿಗೆ ಇರುವಂತದ್ದು. ಬೇರೆ ಯೂನಿವರ್ಸಿಟಿ ಅವರು ಈಸಿಯಾಗಿ ರೆಫರ್ ಮಾಡಬಹುದು. ಒಂದ್ ಸ್ವಲ್ಪ ಟೈಮ್ ತಗೊಳ್ಬಹುದು, ಬಟ್ ಈಸಿಯಾಗಿ ಮಾಡಬಹುದು. ಕ್ಯಾಲ್ಕುಲೇಟ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ವೇಜಸ್ 100 to 200 ಇಂದ 700 to 800 ವರೆಗೂ ಇದೆ. ನಂಬರ್ ಆಫ್ ವರ್ಕರ್ಸ್ 4, 10, 18, 12, 3, 2, 1 ಅಂತ ಇದೆ. ಈಗ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಬರ್ಕೊಂಡ್ಬಿಡೋಣ. ಏನಂತ? ವೇಜಸ್ ಇದನ್ನ ಕ್ಲಾಸ್ ಇಂಟರ್ವಲ್ ಅಂತ ಹೇಳೋಣ. 100 to 200, 200 to 300, 300 to 400, 400 to 500, 500 to 600, 600 to 700, 700 to 800. ಓಕೆನಾ? ಹಾಗೆ ನಂಬರ್ ಆಫ್ ವರ್ಕರ್ಸ್ ಇದನ್ನ ಎಫ್ ಅಂತ ಕರೆಯೋಣ. 4, 10, 18 ಇದನ್ನ ಟೋಟಲ್ ಮಾಡ್ತಾರಮ್ಮ. 12, 3, 2, 1. ಈಗ ನಾವು ಮಾಡ್ಬೇಕಾಗಿದೆ ಇಷ್ಟೇ ಕ್ವಶನ್ ಇದೆ. ನಾನು ಕ್ವಶನ್ ಹಾಕಿದ್ಮೇಲೆ ಮಿಕ್ಕಿದ್ದೇನು ಮಾಡಲ್ಲ. ಓಕೆನಾ? ಮಿಕ್ಕಿದ್ದು ಕ್ವಶನ್ ಪೇಪರ್ ನೋಡೋ ಅವಶ್ಯಕತೆ ಬರೋದಿಲ್ಲ. ಎಷ್ಟು ಬಂತು? 50. ಸೊ n is equals to 50. ಈಗ ನಾವು ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ? ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಮಿಕ್ಕಿದ್ದು ಹೆಂಗ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಆಯ್ತಾ? ಈಗ ಫಸ್ಟ್ ನಾವು ಎಕ್ಸ್ ಅನ್ನ ಮಾಡಬೇಕು. ಅಂದ್ರೆ ಮಿಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. 100 plus 200 ಅಂದ್ರೆ 150 divided by 2 ಅಂದ್ರೆ 150, 250, 350, 450, 550, 650, 750. ಈಗ ಏನ್ ಮಾಡೋಣ? ಡಿವಿಯೇಷನ್ ತೆಗೆಯೋಣ. ಏನ್ ತೆಗೆಯೋಣ? ಡಿವಿಯೇಷನ್. ಸರ್ ಡಿವಿಯೇಷನ್ ಹೆಂಗ್ ಸರ್ ತೆಗೆಯೋದು ಅಂತ ಹೇಳಿದ್ರೆ ಇದನ್ನ ಅಳಿಸ್ಬಿಡ್ತೀವಿ ಸದ್ಯಕ್ಕೆ. ಓಕೆನಾ? ಡಿವಿಯೇಷನ್ ಹೆಂಗ್ ಸರ್ ತೆಗೆಯೋದು? ವೆರಿ ಸಿಂಪಲ್. 1, 2, 3, 4, 5, 6, 7 ಇದೆ. ಫಸ್ಟ್ 3, ಲಾಸ್ಟ್ 3 ತೆಗೆಯೋಣ. ಮಿಡ್ಲ್ ಯಾಕೆ ಬರ್ತಾ ಇದೆ? 450 ಬರ್ತಾ ಇದೆ. ಸೊ ಎಕ್ಸ್ ಮೈನಸ್ ಎಕ್ಸ್. ಓಕೆನಾ? 450 ಬರ್ತಾ ಇದೆ. 150 ಮೈನಸ್ 450 ಅಂದ್ರೆ ಮೈನಸ್ 300, ಮೈನಸ್ 200, ಮೈನಸ್ 100, 0, ಪ್ಲಸ್ 100, 200, 300. ಕರೆಕ್ಟಾ? ಡಿ ಡ್ಯಾಶ್ ಮಾಡ್ಕೋಣ. ಯಾವ್ದು ಕಡಿಮೆ ಇದೆಯಮ್ಮ? 100 ಕಡಿಮೆ ಇದೆ. 300 divided by 100 ಅಂದ್ರೆ ಮೈನಸ್ 3, ಮೈನಸ್ 2, ಮೈನಸ್ 1, 1, 2, 3. ಕರೆಕ್ಟಾ? ಈಗ ಎಫ್ ಡಿ ಡ್ಯಾಶ್ ಏನಿದು? ಎಫ್ ಡಿ ಡ್ಯಾಶ್. ಎಫ್ ಅಂದ್ರೆ ಇಲ್ಲಿ ಬರುತ್ತೆ, ಡಿ ಡ್ಯಾಶ್ ಅಂದ್ರೆ ಇಲ್ಲಿದೆ. 4 3s are 12, ಪ್ಲಸ್ ಇಂಟು ಮೈನಸ್ ಮೈನಸ್, 10 2s are 20, ಪ್ಲಸ್ ಇಂಟು ಮೈನಸ್ is ಮೈನಸ್, 18 1s are 18, plus into minus minus, 12 zeros are 0, 3 1s are 3, 2 2s are 4, 3 1s are 3. ಕರೆಕ್ಟ್ ಏನಮ್ಮ? ಈಗ ನಮಗೆ ಮೈನಸ್ಗಳೇ ಜಾಸ್ತಿ ಬರ್ತಾ ಇದೆ. ಪ್ಲಸ್ ಇಲ್ಲೆಲ್ಲ 10 ಬರುತ್ತೆ. ಮೈನಸ್ಗಳು ನೋಡಿದ್ರೆ ಹೆಚ್ಚು ಕಡಿಮೆ 50 ಬರ್ತಾ ಇದೆ. ಕರೆಕ್ಟ್ ಏನಮ್ಮ? ಅಲ್ಲಿಗೆ ನಮಗೆ ಮೈನಸ್ 40 ಇಸ್ ದ ಆನ್ಸರ್. ಕರೆಕ್ಟಾ? ಈಗ ನಾವೇನ್ ಮಾಡೋಣ ಅಂದ್ರೆ ಮೀನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಷನ್ ಎಫ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ. ಓಕೆನಾ? ಎ ಎಷ್ಟಂತ ಅನ್ಕೊಂಡಿದ್ದೀವಿ? 450 ಅಂತ ಅನ್ಕೊಂಡಿದ್ದೀವಿ. ಎಫ್ ಡಿ ಡ್ಯಾಶ್ ಈಸ್ ಮೈನಸ್ 40, ದಿಸ್ ಈಸ್ 50,
ಇದು ಡಿಫರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಟರ್ವಲ್ ಇಸ್ 100. ಕರೆಕ್ಟ್ ಏನಮ್ಮ? ಈಗ 450 ಬಂದ್ಬಿಡ್ತೀನಿ. ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಬರುತ್ತೆ. 40 ಡಿವೈಡೆಡ್ ಬೈ 50 ಇಂಟು 100 80 ಅಂತ ಹೇಳಿದ್ರೆ ಅಲ್ಲಿಗೆ 370 ಇಸ್ ದ ಮೀನ್. ಮೀನ್ ಎಷ್ಟು ಬಂತಮ್ಮ? ನೋಡಿ, ನಮಗೆ ಸ್ಕ್ಯೂನೆಸ್ ಗೆ ಬೇಕಾಗಿರುವಂತ ಮೀನು ಬಂತು. ಕರೆಕ್ಟಾ? ಈಗ ನೆಕ್ಸ್ಟ್ ಯಾವ್ದು ಬೇಕು? ಮೋಡ್. ಮೋಡ್ ಮಾಡಬೇಕಾದ್ರೆ ನೀವು ಏನು ಟೇಬಲ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿನಲ್ಲಿ ಹೈಯೆಸ್ಟ್ ಇರೋದು ಯಾವ್ದಮ್ಮ? 18. ಕರೆಕ್ಟಾ? ಈ 18 ಅನ್ನ F1 ಅಂತ ಕರೆದು, ಇದನ್ನ F0 ಅಂತ ಕರೆದು, ಇದನ್ನ F2 ಅಂತ ಕರೆಯೋಣ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ ಇಸ್ 300 to 400. ಕರೆಕ್ಟಾ? ಈಗ ಮೋಡ್ ಇಸ್ ಈಕ್ವಲ್ಸ್ ಟು L ಪ್ಲಸ್ F1 minus F0 2F1 minus F0 minus F2 into C. ಕರೆಕ್ಟಾ? ಈಗ ಎಲ್ಲ ಅಂತ ಹೇಳಿದ್ರೆ ಲೋಯರ್ ಫ್ರೀಕ್ವೆನ್ಸಿ ಯಾವುದು? 80, 30, 300 to 400 ಅಂದ್ರೆ 300. ಕರೆಕ್ಟ್ ಏನಮ್ಮ? F1 ಎಷ್ಟಿದೆಯಮ್ಮ? 18. F0 10. 2 into 18 minus 10 minus 12 into 100. ಈಗ 300 ಪ್ಲಸ್ 8. ನೋಡಿ, 36 ಅಲ್ಲಿ 22 ಹೋದ್ರೆ 18 2 36. 36 ಅಲ್ಲಿ 12 ಹೋದ್ರೆ 14. ಕರೆಕ್ಟ್ ಏನಮ್ಮ? ಇಂಟು 100. ನೀನೇ ಹೇಳಮ್ಮ. 8/14 ಇಂಟು 100 57.14. ಅಲ್ಲಿಗೆ 357.14 ಇಸ್ ದ ಮೋಡ್. ಈಗ ನೆಕ್ಸ್ಟ್ ಏನ್ ಮಾಡಬೇಕು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು. ಕರೆಕ್ಟಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಂಗ್ ಮಾಡ್ತೀರಾ? ಹೆಂಗ್ ಮಾಡ್ತೀಯಪ್ಪ? ಗೊತ್ತಿಲ್ಲ, ಹೌದಾ? ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತಿಲ್ಲ ಅಂದಾಗ ನಾವು ಹೆಂಗ್ ಮಾಡೋದು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾನು ಒಂದು ಫಾರ್ಮುಲಾ ಹಾಕಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಾರ್ಮುಲಾ ಏನು? ಫಸ್ಟ್ ಅದನ್ನ ಹಾಕೋಣ. ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು summation fd dash square divided by n minus summation fd dash divided by n whole square whole root into 100. ಓಕೆನಾ? ಈಗ ಸರ್ ಇದನ್ನ ಹೆಂಗ್ ಮಾಡೋದು ಸರ್? ನೋಡಿ, ಆಲ್ರೆಡಿ ನಮ್ಮ ಹತ್ರ fd dash ಸ್ಕ್ವೇರ್ ಇಲ್ಲ. fd dash ಇದೆ, ಬಟ್ fd dash ಸ್ಕ್ವೇರ್ ಇಲ್ಲ. ಅದಕ್ಕೆ ನಾವೇನ್ ಮಾಡಿದ್ರೆ ಫಸ್ಟ್ d dash ಸ್ಕ್ವೇರ್ ಮಾಡ್ಕೋಣ. ಅಂದ್ರೆ ಇದನ್ನ ಪ್ಲಸ್ ಇಂಟು ಮೈನಸ್ ಪ್ಲಸ್ 3 3 is 9, 2 2 is 4, 1 0 1 4 9. ಈಗ ಎಫ್ ಡಿ ಡ್ಯಾಶ್ ಸ್ಕ್ವೇರ್ ಮಾಡ್ಕೋಣ. ಎಫ್ ಡಿ ಡ್ಯಾಶ್ ಸ್ಕ್ವೇರ್. ಎಫ್ ಇಲ್ಲಿದೆ 9 4 36, 14 40, 18 1 18, 0 3 4 8 9. ಇದನ್ನು ಟೋಟಲ್ ಮಾಡ್ಕೋಣ. 17 20 30 38 78 78 108 114. ಕರೆಕ್ಟ್ ಅಲ್ಲಮ್ಮ? ಕರೆಕ್ಟ್ ಆಗಿದೆ. ಈಗ ಇದನ್ನ ಕ್ಲೀನ್ ಆಗಿ ದೊಡ್ಡದಾಗೆ ಬರೀತೀನಿ, ನೋಡ್ಕೊಳ್ಳಿ. ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ is equals to summation fd dash square divided by n minus summation fd dash divided by n whole square whole root into 100. ಈಗ fd dash square ಬಂದು 140, n ಬಂದು 50 ಇದೆ, ಮೈನಸ್ fd dash ಬಂದು ಎಷ್ಟಿದೆ? fd dash is minus 40 divided by 50 whole square whole root into 100. ಕರೆಕ್ಟ್ ಏನಮ್ಮ? ಈಗ 114 divided by 50 2.28 ಮೈನಸ್. ಈಗ ನೋಡಿ, ಫಸ್ಟ್ 40 divided by 50 ಮಾಡೋಣ. 0.8. ಕರೆಕ್ಟಾ? ನೋಡಿ, ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ 0.8 ಆಯ್ತು. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಹಾಗಾದ್ರೆ ಈಗ
40 divided by 50 ಎಷ್ಟು ಬಂತು 0.8. 0.8 into 0.8 0.64. ಸೊ ಈಗ ಮೈನಸ್ 0.64. ಸರ್ ಮೈನಸ್ ಹೆಂಗ್ ಬಂತು ಅಂದ್ರೆ ಯಾವಾಗ್ಲೂ ಅಷ್ಟೇ ಇಲ್ಲಿ ಮೈನಸ್ 40 ಡಿವೈಡೆಡ್ ಬೈ 50 ಅಂದ್ರೆ ಮೈನಸ್ 0.8. ಮೈನಸ್ 0.8 ಇಂಟು ಮೈನಸ್ 0.8 ಅಂದ್ರೆ ಮೈನಸ್ ಮೈನಸ್ ಪ್ಲಸ್ ಆಯ್ತು. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ. ಈಗ ನಮಗೆ ಫೈನಲ್ ಆನ್ಸರ್ 2.28 ಅಲ್ಲಿ 0.64 ಹೋದ್ರೆ 1. ಇದಕ್ಕೆ ರೂಟ್ ಬಿಡ್ಸಮ್ಮ 1.64 ಗೆ 1.28 ಇಂಟು 100 ಎಷ್ಟಮ್ಮ ಬರುತ್ತೆ 128. ಕರೆಕ್ಟ್ ಅಲ್ವಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 128 ಬಂತು. ಈಗ ನಾವು ಸ್ಕ್ಯೂನೆಸ್ ಫಾರ್ಮುಲಾಗೆ ಹಾಕೋಣ. ಮೀನ್ ಎಷ್ಟು ಬಂದಿದೆ 370. ಮೋಡ್ ಎಷ್ಟು ಬಂದಿದೆ 357.14. ಇದೆಷ್ಟು ಬಂದಿದೆ 128. ಈಗ ಹೋದ್ರೆ 3 1 128 ಎಷ್ಟು ಬರುತ್ತೆ ಸ್ಕ್ಯೂನೆಸ್ 13.14 ಡಿವೈಡೆಡ್ ಬೈ 12.86 ಇದಾ 86 12.86 ಓಕೆ 0.1 ಆಮೇಲೆ 10. ದಿಸ್ ಇಸ್ ದ ಆನ್ಸರ್. ನಮ್ಮ ಸ್ಕ್ಯೂನೆಸ್ ಗೊತ್ತಾಯ್ತನಮ್ಮ? ಇಷ್ಟೇನಮ್ಮ. ನೀನು ಹೊಸದಾಗಿ ಏನಾದ್ರು ಕಲ್ತಿದ್ಯಾ ಅಂದ್ರೆ ಈ ಫಾರ್ಮುಲಾ ಒಂದು ಕಲ್ತಿದ್ಯಾ ಅಷ್ಟೇ. ಹೌದೇನಮ್ಮ? ಇದು ಬರ್ತಾ ಇತ್ತು ತಾನೆ? ಇದು ಬರ್ತಾ ಇತ್ತು ತಾನೆ? ಇದು ಬರ್ತಾ ಇತ್ತು ತಾನೆ? ಬರಲ್ವ ಇದು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಇಷ್ಟೇ ಸ್ಕ್ಯೂನೆಸ್. 1000 ಪ್ರಾಬ್ಲಮ್ ಮಾಡಿದ್ರು ಇಷ್ಟೇ. ಅರ್ಥ ಆಗ್ತಿದ್ಯಾ? ಮೋಡ್ ಏನಾದ್ರು ಇಲ್ ಡಿಫೈನ್ಡ್ ಆದಾಗ ನಿಮ್ಗೆ ಇಲ್ ಡಿಫೈನ್ಡ್ ಮೋಡ್ ಬರಲ್ಲ. ನಿಮ್ಗೆ ಇರೋದು ಒಂದೇ ಒಂದು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇದೆ. ಅದನ್ನು ಮಾಡ್ಕೊಂಡ್ರೆ ಸಾಕು. ಇನ್ನೊಂದು ಕ್ವಶನ್ ಪೇಪರ್ ಕೊಡಮ್ಮ.